11 ದಿನದಲ್ಲಿ 4ನೇ ಬಾರಿಗೆ ಏನು ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿ ಮಾಡಿದ್ದಾರೆ. ಬಹಳ ಜನ ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ದರ ವಿರುದ್ಧ ಮಾತಾಡಿದರೆ, ರಾಜ್ಯ ಸರ್ಕಾರ ಏನು ಟ್ಯಾಕ್ಸ್ ಹಾಕ್ತಾ ಇದೆ, ಸ್ಟೇಟ್ ಟ್ಯಾಕ್ಸ್ ವ್ಯಾಟ್ ಅಂತ ಏನು ಹೇಳ್ತೀವಿ, ಇದನ್ನ ಕಡಿಮೆ ಮಾಡಿ. ಹಾಗೆ ನೋಡಿದ್ರೆ ಸೆಂಟ್ರಲ್ ಟ್ಯಾಕ್ಸ್ ಏನಿತ್ತು, ಎಕ್ಸೈಸ್ ಡ್ಯೂಟಿಯನ್ನ ಈ ಹಿಂದೆ ಕೇಂದ್ರ ಸರ್ಕಾರ ಕಡಿಮೆ ಮಾಡಿತ್ತು. ಆದ್ರೆ ಈಗ ನೀವು ಕಡಿಮೆ ಮಾಡಿ ಅಂತ ವಿಪಕ್ಷಗಳು ರಾಜ್ಯ ಸರ್ಕಾರಕ್ಕೆ ಕೇಳುತ್ತೆ. ರಾಜ್ಯ ಸರ್ಕಾರ ಇದನ್ನು ಕಡಿಮೆ ಮಾಡಲ್ಲ. ಯಾಕೆ ಅಂದ್ರೆ GST ಬಂದ ಮೇಲೆ ಈಗ ರಾಜ್ಯ ಸರ್ಕಾರಕ್ಕೆ ಉಳಿದಿರೋದು ಕೇವಲ ಒಂದು ಅಬಕಾರಿ ಸುಂಕ ಮತ್ತೆ ಈ ಪೆಟ್ರೋಲ್ ಡೀಸೆಲ್ ಮೇಲೆ ಹಾಕುವಂತಹ ವ್ಯಾಟ್. ಇದರಿಂದಾನೇ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಹಣ ಬರೋದು. ಹೀಗಾಗಿ ಯಾವುದೇ ರಾಜ್ಯ ಸರ್ಕಾರಗಳು ಈ ಪೆಟ್ರೋಲ್ ಡೀಸೆಲ್ ಅನ್ನ GSTಗೆ ಸೇರಿಸೋದಾಗ್ಲಿ ಅಥವಾ ಅಬಕಾರಿ ಸುಂಕ ಏನಿದೆ ಅದನ್ನ ಕಡಿಮೆ ಮಾಡಲ್ಲ. ಯಾಕಂದ್ರೆ ರಾಜ್ಯದ ಬೊಕ್ಕಸಕ್ಕೆ ಹಣ ಬರೋದೇ ಅಲ್ಲಿಂದ. ಅದೊಂದು ಕಡೆ. ಇನ್ನೊಂದು ಕಡೆ ವಿಪಕ್ಷಗಳ ಒಬ್ಬ ನಾಯಕರುಗಳು ಕೂಡ ಜನಸಾಮಾನ್ಯರ ಬಗ್ಗೆ ಮಾತಾಡೋದಿಲ್ಲ. ಯಾಕೆಂದ ನೀವೆಲ್ಲ ತುಂಬಾ ರಿಚ್ ಇದ್ದೀರಾ ರೀ, ನಿಮ್ಮ ಹತ್ರ ಸಿಕ್ಕಾಪಟ್ಟೆ ಹಣ ಇದೆ, ಶ್ರೀಮಂತರು ನೀವು 120 ರೂಪಾಯಿ ಅಲ್ಲ 150 ರೂಪಾಯಿ ಹಾಕಿದ್ರು ಪೆಟ್ರೋಲ್ ಡೀಸೆಲ್ ಹಾಕಿಸ್ಕೊಂಡು ಓಡಾಡ್ತೀರಿ. ಆದ್ರೆ ಜನಸಾಮಾನ್ಯರು ಏನ್ ಮಾಡ್ಬೇಕು ಅಂತ ಇದು ನೀವು ಸಾರ್ವಜನಿಕ ಏನು ಸಂಪರ್ಕವನ್ನ ಅಥವಾ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನ ಬಳಸಿ ಅಂತ ತಾವು ಈಸಿಯಾಗಿ ಹೇಳ್ಬೋದು. ಕೇವಲ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನ ಬಳಸಿದ್ರೆ ಮಾತ್ರ ಪೆಟ್ರೋಲ್ ಡೀಸೆಲ್ ಉಳಿತಾಯ ಆಗುತ್ತಾ? ಪೆಟ್ರೋಲ್ ಡೀಸೆಲ್ ಬೆಲೆಯಿಂದ ಬೆಲೆ ಏರಿಕೆ ಆಗುತ್ತೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗೋದ್ರಿಂದ ದಿನನಿತ್ಯ ಬಳಸುವಂತಹ ಪದಾರ್ಥಗಳ ಬೆಲೆ ಜಾಸ್ತಿ ಆಗುತ್ತೆ.